ನನಗಿನ್ನ ನನ್ನರು ಅಂತ ಇನ್ನು ಯಾರೂ ಇಲ್ಲ. ಇನ್ನು ನನಗೆ ನನ್ನ ಮಗ ಇನ್ನು 3 ವರ್ಷ ಜೈಲಿಂದ ಬರೋಕ್ಕಿಲ್ಲ. ನನ್ನ ಗಂಡ ನನ್ನೇನಿಯ ಚೀತು ಅಂತ ಹೇಳ್ಬಿಟ್ಟು ಅಸಹ್ಯ ಮಾಡ್ಕೊಂಡು ನನ್ನೇ ಕಳಿಸ್ಬಿಟ್ಟ. ಇನ್ನು ನಮ್ಮ ಒತ್ತಿಗೆನೂ ನನ್ನ ಇನ್ನು ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಟು ಹೋಗೋದು ಕಳಿಸ್ಬಿಟ್ಲು. ಇನ್ನು ನಮ್ಮ ಒತ್ತಿಗೆ ಮಗಳು ಪದ್ದು ಅವಳಂತೂ ನನಗೆ ಬೆಲೆನೂ ಕೊಡೋಕ್ಕಿಲ್ಲ. ಸ್ವಂತ ನಮ್ಮ ಅಮ್ಮ ನೆನೆಯ ನನಗೆ ಪರ್ಕೆ ತಗೊಂಡು ಹೊಡೆದು ಕಳಿಸ್ತು. ಮನುಷ್ಯಂಗೆ ಇದಕ್ಕಿಂತ ದೊಡ್ಡ ಅವಮಾನ ಎಲ್ಲೂ ಆಗಲ್ಲ. ದೊಡ್ಡ ಅವಮಾನನೇ ಆಗೋಗ್ಬಿಟ್ಟೈತೆ ನನಗೆ. ಯಾವ ಸಣ್ಣ ಅವಮಾನನೂ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಅವಮಾನನೇ ಆಗೋಗ್ಬಿಟ್ಟೈತೆ. ರಾಣಿ, ನೀನು ಇನ್ನೂ ಬದುಕಿದ್ರೆ ಭೂಮಿಗೆ ಭಾರ ಆಗೋಗ್ಬಿಡ್ತೀಯ. ಯಾರೊಬ್ಬರು ನಿನ್ನ ಪಿರುತಿ ಮಾಡೋರೇನೇ ಇಲ್ಲ, ಎಲ್ಲ ನಿನ್ನ ದ್ವೇಷ ಮಾಡೋರೆ. ದ್ವೇಷ. ನನಗೆ ಇವಾಗ ಅರಿವಾಯ್ತೈತೆ ನಾನು ಏನು ಮಾಡಿದೆ. ನನ್ನ ಮಗನ ಮೇಲೆ ವ್ಯಾಮೋಹಕ್ಕೆ ನನ್ನ ಮಗನೂ ಹಾಳು ಮಾಡಿ, ನಾನು ಹಾಳಾಗೋಗಿ, ನನ್ನ ಗಂಡನ್ನೂ ಹಾಳು ಮಾಡಿ, ನನ್ನ ಸಂಸಾರನೇ ನಡಿ ಬೀದಿನಾಗ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಇವತ್ತು ನನಗೆ ಸರಿಯಾದ ಶಿಕ್ಷೆ ಅಂತ ಹೇಳಿದ್ರೆ ಅದು ನಾನು ಹೋಗ್ಬಿಟ್ಟು ಸಾಯೋದೇನೇನಿಯ. ದೇವ್ರೆ, ನನಗೆ ಕ್ಷಮಿಸ್ಬಿಡು. ನಾನು ಸಾಯ್ತಾ ಇವನಿ, ಸಾಯಬಾರ್ದು. ಸಾಯೋದು ಆತ್ಮಹತ್ಯೆ ಮಹಾಪಾಪ ಅಂತ ಗೊತ್ತು. ಆದರೂ ನನಗೆ ಬೇರೆ ದಿಕ್ಕಿಲ್ಲ. ಇಲ್ಲಿಗೆ ನೀ ಬಿದ್ದುಬಿಟ್ಟು ಸಾಯಬೇಕು ಅಂತ ಅಂದ್ಕೊಂಬಿಟ್ಟೆ ನೀನು ಬಂದಿವ್ನಿ. ಇಲ್ಲೇ ನೀ ಬಿದ್ದುಬಿಟ್ಟು ಸತ್ತೋಯ್ತೀನಿ. ಎಲ್ಲರೂ ಸಂದಕ್ಕಿರಲಿ, ಸುಖವಾಗಿರಲಿ, ನೆಮ್ಮದಿಗಿರಲಿ. ನಾನಂತೂ ಬದುಕಿರಲ್ಲ. ಯಾರಿಗೂ ಬೇಕಾಗಿಲ್ದಿರ ಈ ರಾಣಿ ನೀನು ಬದುಕಿದ್ದು ಏನು ಮಾಡಬೇಕು. ರಂಗ ಅಷ್ಟು ಚೆನ್ನಾಗಿ ಮೊದಲನೇ ದಿನ ಅಷ್ಟು ಚೆನ್ನಾಗಿ ಮನೆ ಕರ್ಕೊಬಿಟ್ಟು ಇವಾಗ ನೋಡಿದ್ರೆ ನನ್ನ ಹೆಂಗೆ ಚೀತು ಅಂತ ಉಗುತು ಮಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟ. ಈ ನೋವು ಯೌವನಗಳ ಮಧ್ಯೆ ನಾನು ಇನ್ನೂ ಬದುಕಿದ್ದೀನಲ್ಲ, ಅದು ದೊಡ್ಡ ತೆಪ್ಪು. ಬೇಡ ನಾನು ಬದುಕೋದೇನಿಯ ಬೇಡ. ಇವತ್ತೇ ಈ ಡ್ಯಾಮಿಂದ ಕೆಳಗಡೆ ಕಾರ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಅಯ್ಯೋ, ನಾನು ಸತ್ತರೆ ನಾನು ಹೆಣ್ಣು ಕೊಳ್ಳಿಕ್ಕೂ ನನ್ನ ಮಗ ಇಲ್ವಲ್ಲಪ್ಪ ಶಿವನೇ. ನನ್ನ ಮಗ ಜೈಲಾಗವನಲ್ಲಪ್ಪ ಶಿವನೇ. ನಾನು ಸಾಯ್ತೀನಿ, ನಾನು ಸತ್ತೋಯ್ತೀನಿ ಅಂದ್ರೂ ಇವತ್ತು ಯಾರು ನಾನು ಇದ್ದೀನಿ ಅನ್ನೋಕ್ಕೆ ಯಾರೂ ಇಲ್ವಲ್ಲಪ್ಪ. ಇದೆಲ್ಲ ನನ್ನಿಂದನೇ. ಗಂಡ ಮಗ ಎಲ್ಲರೂ ದೂರ ಆಗೋಗ್ಬಿಟ್ರು. ಇನ್ನೆಲ್ಲರೂ ದೂರ ಆದಮೇಲೆ ಇನ್ನೇನು ಮಾಡಲಿ, ಬೀಳಬೇಕು. ಅಯ್ಯೋ, ಕೈ ಕಾಲೆಲ್ಲ ಗಡಗಡ ನಡುಕ್ತವೆ. ಯಾರಿಗಾನ ಒಬ್ರು ಫೋನ್ ಹಾಕ್ಬಿಟ್ಟು ಬಿಲ್ಲ. ಬೇಡ ಯಾರು ನನ್ನ ಮಕ್ಕ ನೋಡ್ಬಿಟ್ಟು ಯಾರು ಬಂದ್ಬಿಟ್ಟು ಕಾಪಾಡಕ್ಕೆ ಬರಲ್ಲ. ನಾನು ಸತ್ತ ಮೇಲೆ ನಾನು ಎಡದ ಮುಂದೆ ಕೂತ್ಕೊಂಡು ಬಾಯ್ ಬಡ್ಕೊಂಡು ಹೇಳು. ನನ್ನ ಗಂಡ ಹಂಗೇನೇನೋ ಮುತ್ತಿಗೆ ನಮ್ಮಮ್ಮ ಎಲ್ಲ ಬಾಯ್ ಬಡ್ಕೊಂಡ್ಲಿ. ಬೀಳಬೇಕು, ಆದರೆ ಧೈರ್ಯ ಸಾಕಾಯ್ತಿಲ್ಲ. ರಾಣಿ, ಬೀಳು. ಹೆಂಗಪ್ಪ ಬೀಳಲಿ? ನೀರು ನೋಡಿದ್ರೆ ಇಷ್ಟೊಂದು ನೀರವೆ, ಹೆಂಗೆ ಬೀಳೋಕ್ಕಾಯ್ತದೆ? ಅಯ್ಯೋ, ಏನು ಮಾಡಲಿ ಇವಾಗ? ಕಣ್ಣು ಮುಚ್ಕೊಂಡು ಬಿದ್ದುಬಿಡೋಣ ಅಷ್ಟೇ. ಈಗ ಕಣ್ಣು ಮುಚ್ಕೊಂಡಿದ್ದೀನಿ. ಈಗ ಧೈರ್ಯ ಮಾಡಿ ಏನೂ ಇಲ್ಲ, ನನಗೆ ಯಾರೂ ಇಲ್ಲ ಅಂತ ನೆನೆಸ್ಕೊಂಡು ಬಿದ್ದುಬಿಡೋಣ. ಅಯ್ಯೋ, ಅತ್ತೆ ಅಲ್ವಾ? ಅತ್ತೆ ಇದ್ಯಾರಪ್ಪ ನನ್ನ ಅತ್ತೆ ಅಂತ ಕರೀತಾವ್ರೆ? ಅತ್ತೆ, ಇದೇನು ಮಾಡಬೇಕು ಅಂತ ಹೊರಟಿದ್ದೀರಾ? ಆ ಡ್ಯಾಮ್ ಹತ್ರ ಇಂದ ಬಿದ್ದರೆ ಕೆಳಗೆ ಬದುಕಲ್ಲ ಅಷ್ಟೇ ಏನಿಯ. ನಿಮ್ಮ ಮಗ ನನ್ನ ಒಂದ್ಕಿತ ಕರ್ಕೊಂಡೋಗಿ ಹಾಕಿದ್ದೆ ಡ್ಯಾಮಿನ ಕೆಳಕ್ಕೆ. ಅತ್ತೆ, ಬನ್ನಿ ಅತ್ತೆ. ಅಯ್ಯೋ ಸೊಸೆ, ನೀನೇನವ ಇಲ್ಲಿ? ಅಯ್ಯೋ ಬನ್ನಿ ಅತ್ತಿ, ಎಲ್ಲ ಹೇಳ್ತೀನಿ. ಅದು ಯಾಕದೆ ಡ್ಯಾಮ್ ಹತ್ರ ನಿಂತ್ಕೊಂಡಿದ್ದೀರಾ? ಬನ್ನಿ ಈ ಕಡೆಗೆ ಬನ್ನಿ, ಸುಮ್ಕೇನಿಯ ದಡಕ್ಕೆ ಬನ್ನಿ. ಬ್ಯಾಡ ಕಣ್ಸಸೆ, ಬ್ಯಾಡ. ಅದೇನೋ ಅಂತಾರಲ್ಲ, ಭೂಮಿಗೆ ಭಾರ ಆಗೋಗ್ಬಿಟ್ಟಿವ್ನಿ, ಯಾರಿಗೂ ಬ್ಯಾಡವಾಗೋಗ್ಬಿಟ್ಟಿದ್ದೀನಿ. ನಾನು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಾನು ಇದು ಬಿಡ್ತಾನೆ ಏನು ಮಾಡಲಿ? ಇಲ್ಲ ನಾನಂತೂ ಬರೋಕ್ಕಿಲ್ಲ. ನೀನು ಸುಮ್ಕೇನಿಯ, ಹೋಗಿ ಮನೆಗೆ ಹೋಗಿ ಸುಮ್ಕೇನಿಯ. ನಿಮ್ಮನ್ನೆಲ್ಲ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿದ್ದೀನಿ ನಾನಂತೂ. ಇನ್ನಿದ್ರೇನು ಹೋದ್ರೇನು, ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿವ್ನಿ. ನಾನಂತೂ ಇಲ್ಲಿ ಇರೋಕ್ಕಿಲ್ಲ. ನಾನು ಡ್ಯಾಮಿಂದ ಬಿದ್ದುಬಿಟ್ಟು ಸತ್ತೋಯ್ತೀನಿ. ನೀನು ಹೋಗಿ ಸುಮ್ಕೇನಿಯ, ಇಲ್ಲಿ ಇರಬೇಡ, ಹೋಗು. ಯಪ್ಪ, ಈ ಅಮ್ಮ ಏನು ಸಾಯ್ತೀನಿ ಅಂತ ಹೊಂಟ್ಬಿಟ್ಟವಳಲ್ಲ. ಏನೇ ಆಗಲಿ ಪಾಪ, ನಮ್ಮ ಅತ್ತೆನೇ ಅಲ್ವಾ. ನಾನು ಯಮ್ಮನ ಹಿಂದೆ ಬಂದು ಎಲ್ಲೋ ಹೋಯ್ತಾಳೆ ಅಂತ ಅನ್ಕೊಂಡ್ರೆ ಇದೇನು ಬಂದ್ಬಿಟ್ಟು ಡ್ಯಾಮ್ ಹತ್ರ ಬಂದು ನಿಂತ್ಕೊಬಿಟ್ಟವಳಲ್ಲ. ನಿಧಾನಕ್ಕೂ ಕರ್ಕೊಬರ್ಬೇಕು. ಅತ್ತೆ, ನನ್ನ ಮಾತು ಕೇಳಿ. ಸಾಯ ಅಂತದ್ದು ಏನೂ ಆಗಿಲ್ಲ. ನಿಮ್ಮ ಮಗಂಗೆ ಜೈಲ್ ಶಿಕ್ಷೆ ಆಗೈತೆ ಅಷ್ಟೇ ಏನಿಯ. 3 ವರ್ಷಕ್ಕೆ ನಿನ್ನ ಮಗ ವಾಪಸ್ ಬಂದ್ಬಿಡ್ತಾನೆ. ನನಗೂ ಎಲ್ಲ ವಿಷಯನೂ ಗೊತ್ತಾಗೈತೆ. ಅತ್ತೆ, ನೀವೆಲ್ಲ ಟೆನ್ಷನ್ ತಗೋಬೇಡಿ ಅತ್ತೆ. ಬನ್ನಿ ಅತ್ತೆ, ಬನ್ನಿ. ಈಗ ಬನ್ನಿ ನೀವು ಸುಮ್ಕೇನಿಯ. ಇಲ್ಲ ಕಣವ, ನಾನು ಬರೋಕ್ಕಿಲ್ಲ. ಯಾರಿಗೂ ಬೇಡ ಹೋಗ್ಬಿಟ್ಟಿದ್ದೀನಿ. ಈ ಜೀವ ಇಕ್ಕಂಡು ಏನು ಮಾಡಲಿ? ನನ್ನ ಗಂಡಂಗೆ ಬೇಡ ಹೋಗ್ಬಿಟ್ಟಿದ್ದೀನಿ, ನಮ್ಮ ಅಮ್ಮಂಗೆ ಬೇಡ ಹೋಗ್ಬಿಟ್ಟಿದ್ದೀನಿ, ನಮ್ಮ ಅತ್ತಿಗೆ ಮಗಳಿಗೆ, ನಮ್ಮ ಅಣ್ಣಂಗೆ, ಯಾರಿಗೂ ನಾನು ಬೇಡ ಹೋಗ್ಬಿಟ್ಟಿದ್ದೀನಿ. ನನ್ನ ಮಗ ನೋಡಿದ್ರೆ ಇವತ್ತು ಜೈಲಾಗವನಿ. ಅವ್ನು ಜೈಲಾಗಿರೋದಕ್ಕೆ ನಾನೇ ಕಾರಣ. ಅವ್ನು ಚಿಕ್ಕ ಹುಡುಗನಾಗಿಂದ ಓದಂಗೆ ಬಿಟ್ಬಿಟ್ಟು ಏನೇನೋ ಮಾಡ್ಬಿಟ್ಟೆ. ಎಲ್ಲ ನನ್ನ ತೆಪ್ಪೆ ಕಣಮ್ಮ, ನನ್ನ ತೆಪ್ಪೆನಿಯ. ನಿನ್ನ ಸೊಸೆ ಅಂತ ಹೇಳ್ಬಿಟ್ಟು ಒಂದಿನಕ್ಕೂ ನಿನ್ನ ಸಂದಾಕ ನೋಡ್ಕೊಳ್ಳಿಲ್ಲ. ನಿನ್ನೂ ಹೊಡೆದು ಏನೇನೋ ಮಾಡ್ಬಿಟ್ಟೆ. ಹೀಗೆ ಯಾವ ಮುಖ ಹೊತ್ಕೊಂಡು ನಾನು ಜೀವನ ಮಾಡಲಿ ಹೇಳು? ಇಲ್ಲ ಕಣಮ್ಮ, ನೀನು ಹೊರಟೋಗಿ ಇಲ್ಲಿಂದ. ನೀನು ಸುಮ್ಮನೆ ನೀ ತೆಪ್ಪು ಹೊಂಟೋಗ್ಬಿಡು. ನಾನು ಬಿದ್ದು ಹೊಂಟೋಯ್ತೀನಿ, ನೀನು ಹೋಗಿ ಸುಮ್ಕೇನಿಯ. ಅಯ್ಯೋ ಅತ್ತೆ, ಯಾರು ಇಲ್ಲ ಅಂದರೆ ನಾನಿದ್ದೀನಿ. ನಿಮ್ಮ ಮೊಮ್ಮಗು ಐತೆ ಅತ್ತೆ. ನಿಮ್ಮ ಮೊಮ್ಮಗುಗೋಸ್ಕರನಾದರೂ ನೀವು ಬರ್ಬೇಕು ತಾನೇ. ಇದೇನತ್ತೆ ನೀವು ಹಿಂಗೆ ಸುಮ್ಕೇನಿಯ ಸಾಯ್ತೀನಿ ಅಂತ ಹೋಯ್ತಿರಲ್ಲ ಚಿಕ್ಕ ಮಕ್ಕಳು ಥರ? ಬನ್ನಿ ಇಲ್ಲಿ. ಬಿಡು ನನ್ನ ಸೊಸೆ, ಬಿಡು. ನನ್ನ ಸುಮ್ಮನೆ ಬಿಟ್ಬಿಡು. ನಾನು ಸಾಯ್ಬೇಕು, ನನಗೆ ಯಾರೂ ಇಲ್ಲ. ಗಂಡನೂ ನನ್ನ ಉಪ್ಪ ಕಾಯಿ ಆಗ್ತಿಲ್ಲ. ಇನ್ನು ಯಾರ ಮಕ್ಕ ಒತ್ಕೊಂಡು ಬದುಕಲಿ? ಬಿಡು ನನ್ನ. ಅತ್ತೆ, ನೀವು ಸುಮ್ಕೆ ಬನ್ನಿ, ದಡಕ್ಕೆ ಬನ್ನಿ, ಮಾತಾಡೋಣ. ಬನ್ನಿ ಅಲ್ಲಿಗೆ.
ಏನೋ ಒಂದು ಚೂರಿ ಬಿಟ್ರೆ ಇಬ್ರು ಕೆಳಗಡೆಗೆ ಬಿದ್ಬಿಟ್ಟು ಸತ್ತೋಯ್ತೀವಿ. ನನ್ನ ಮಗು ಬೇರೆ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಬನ್ನಿ ಸುಮ್ಕೆನೆಯ. ಅಯ್ಯೋ ಅತ್ತೆ, ನಿಮಗೆ ಸಹಾಯ ಅಂತದೇನಾಯ್ತು? ಅಂತ ಕರ್ಮ ಏನು ಬಂದೈತೆ? ಒಂದು ಫೋನ್ ಹಾಕಕ್ಕಾಗ್ತಿಲ್ವ ನಮಗೆ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅತ್ತೆ ನೀವು? ಒಂದು ಫೋನ್ ಹಾಕಕ್ಕಾಯ್ತಿರಲ್ವ ಹೇಳಿ? ಸೊಸೆ, ಯಾವ ಮುಖ ಒತ್ಕೊಂಡು ನಾನು ನಿನಗೆ ಫೋನ್ ಹಾಕ್ಲಿ? ನೀನು ನಾನೇನು ಸಂದಾಗಿ ನೋಡ್ಕೊಂಡಿದ್ದೀನ? ನಿನಗೂ ಎಲ್ರಿಗೂ ಹೊಡೆದು ಬಡ್ದು ನಿಮ್ಮ ಅಪ್ಪ ಅಮ್ಮಂಗೆಲ್ಲ ಅವಮಾನ ಮಾಡಿ ಚೀತು ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆ ಕಳಿಸಿದ್ದೆ ನಾನು. ಅಂಥದ್ರಾಗ ಇವಾಗ ನಾನು ಮತ್ತೆ ನಿನ್ನ ಹತ್ರ ನನಗೆ ಸಹಾಯ ಕೇಳ್ಕೊಂಡು ಬಂದರೆ ಆ ದೇವರು ಮೆಚ್ತಾನ? ನೀನೇ ಹೇಳು. ನನ್ನ ಗಂಡನ ಹತ್ರ ಹೋಗಿದ್ದೆ, ನಿಮ್ಮ ಮಾವನೂ ನನ್ನ ಉಗುತ್ಬಿಟ್ಟು ಕಳಿಸ್ಬಿಟ್ರು. ಮತ್ತು ನಮ್ಮ ಅಮ್ಮನೇ ಪರ್ಕೆಗೆ ಹೊಡೆದು ಕಳಿಸ್ಬಿಡ್ತು. ನನ್ನ ಮಗುನ್ ತಗೋದ್ರೆ 3 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾವನೆ. ಇನ್ನು ಅವನು ಮನೆ ಹತ್ರ ಬರೋಕ್ಕಿಲ್ಲ. ನಾನೊಬ್ಬಳೆ ಹೆಂಗೆ ಜೀವನ ಮಾಡಲಿ, ಏನು ಮಾಡಲಿ? ನನಗೆ ಕೊನೆ ದಾರಿ ಸಾಯಬೇಕು ಅಂತಲೇ ಅನ್ನಿಸ್ತು. ಅದಕ್ಕೆ ನೀ ಬಂದ್ಬಿಟ್ಟೆ. ದಯವಿಟ್ಟು ನಾನು ತಡಿಬೇಡ, ದಯವಿಟ್ಟು ನೀನು ಹೊರಟೋಗು. ನಾನು ಏನು ಯಾರ ಮೇಲೂ ಬರೋಕ್ಕಿಲ್ಲ. ನಾನೆಲ್ಲ ಪುತ್ರ ಬರ್ತಿಕ್ಬಿಟ್ಟು ಬಂದೀವಿ ದೇವಸ್ಥಾನದ ಹತ್ರ. ನೀನು ಸುಮ್ಕೆ ನೀವು ಹೋಗು ಸುಮ್ಕೆ ನೀಯ. ಅತ್ತೆ, ನೀವು ಯಾರಿಗೂ ಬೇಡ ಅಂದರೆ ನನಗೆ ಬೇಕು ಅತ್ತೆ. ನಮ್ಮ ಮನೆಗೆ ದೊಡ್ಡವರು ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ ಅತ್ತೆ. ನೀವು ಇಲ್ಲ ಅಂತಂದರೆ ಹೆಂಗತ್ತೆ? ನನ್ನ ಮೊಮ್ಮಗು ನೋಡ್ಕೊಂಡು ಸುಖವಾಗಿ ಖುಷಿಯಾಗಿರೋರಂತೆ ನಮ್ಮ ಮನೆಗೆ. ಬನ್ನಿ ಅತ್ತೆ, ನಾನೇ ಇವಾಗ ಒಂದು ಹಳ್ಳಿನಾಗೇನಿಯ ಒಂದು ಮನೆ ಮಾಡೀವ್ನಿ, ಚಿಕ್ಕ ಮನೆನಿಯ. ನಾನೇನು ಅಪ್ಪ ಅಮ್ಮನ ಜೊತೆನೂ ಇಲ್ಲ. ಅಪ್ಪ ಅಮ್ಮನವೇ ಲವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು ನಿನ್ನ ತಪ್ಪಲ್ವ ಅಂತ ನನ್ನೇ ಬೈತಾರೆ ಅಂತ ಹೇಳ್ಬಿಟ್ಟು ನಾನೇ ಒಂದು ಚಿಕ್ಕ ಮನೆ ಮಾಡ್ಕೊಂಡು ಮಗು ಜೊತೆ ಆರಾಮಾಗಿದ್ದೀನಿ. ಅತ್ತೆ ಬನ್ನಿ, ನೀವು ಖುಷಿ ಆಯ್ತೀರಾ. ಬನ್ನಿ, ನಮ್ಮ ಜೊತೆನೇ ಇರ್ರಿ. ನಾನು ಹೆಂಗೋ ಕೂಲಿ ನಾಲಿ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನಾನು ಜೀವನ ಮಾಡ್ತೀನಿ. ನೀವು ನನ್ನ ಜೊತೆ ಇರಿರಂತೆ. ನನಗೂ ಒಂಥರ ಧೈರ್ಯ ಅತ್ತೆ. ಈ ಟೈಮಾಗ ನೀವು ನನಗೆ ಧೈರ್ಯ ಹೇಳ್ಬೇಕು ಅತ್ತೆ, ನಾನಲ್ಲ. ಗಂಡ ಇವತ್ತು ಜೊತೆಗಿಲ್ಲ, ಮಗು ಜವಾಬ್ದಾರಿ ನನ್ನ ಮೇಲೆ ಬಿದ್ದೈತೆ. ಈಗ ನಾನೇ ಎಲ್ಲ ನೋಡ್ಕೋಬೇಕು ಅಲ್ವಾ ಅತ್ತೆ? ನಿನ್ನ ಪರಿಸ್ಥಿತಿಗೂ ಕಾರಣ ನಾನೇ ನಿನ್ನ ಪರಿಸ್ಥಿತಿ ಕಾರಣ. ಹಂಗ್ಯಾಕೆ ಅನ್ಕೋತೀರಾ? ಇದು ನಮ್ಮ ಮನೆ ಬರಹ ಅಂತ ಅನ್ಕೊಳ್ಳಿ. ಸುಮ್ಕೇನೆ ಬನ್ನಿ, ಮನೆ ಮಾಡಿದ್ದೀನಿ, ಮಗು ಐತೆ, ಆರಾಮಾಗೆ ಶಿಶ್ವರಕ್ಕೆ ಬಿಟ್ಬಿಟ್ಟು ನಾನು ದೇವಸ್ಥಾನ ಹತ್ರ ಇದ್ದೀರಾ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು. ನಾನು ಅದಕ್ಕೆ ನಮ್ಮ ಅತ್ತೆ ದೇವಸ್ಥಾನದಾಗ ಐತೆ ಅಂತಂದ್ರಲ್ಲ, ಇನ್ನೇನು ಕರ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನದ ಹತ್ರ ಬಂದರೆ ನೀವು ನಡ್ಕೊಂಡು ಬರ್ತಾ ಇದ್ರಿ. ನಾನು ನಮ್ಮ ಅತ್ತೆ ಎಲ್ಲೂ ನಡ್ಕೊಂಡು ಹೋಯ್ತವ್ರೆ ಅಂತ ಹೇಳ್ಬಿಟ್ಟು ಹಂಗೆ ನಿಮ್ಮನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದರೆ ನೀವು ನೋಡ್ರೆ ಇಲ್ಲಿದ್ದೀರಾ. ನಾನು ಬರೋದು 10 ನಿಮಿಷ ತಡ ಆಗ್ಬಿಟ್ಟಿದ್ರು ನೋಡಿ ಡ್ಯಾಮಿಂದ ಆರ್ಬಿಟ್ಟು ಪ್ರಾಣನೇ ಕಳ್ಕೊತಾ ಇದ್ರಿ. ಅತ್ತೆ ಬನ್ನಿ, ಅತ್ತೆ ಬನ್ನಿ, ಮನೆಗೆ ಹೋಗೋಣ ಬನ್ನಿ. ಈ ಬಡಪಾಯಿ ಅತ್ತೆ ಮೇಲೆ ಎಷ್ಟು ಪಿರುತಿ ಮಾಡಿಕೊಂಡಿದ್ಯಾ? ನಿನ್ನ ನಾನು ಅವತ್ತು ಅರ್ಥನೇ ಮಾಡ್ಕೊಳ್ಳಿಲ್ಲ. ಪರವಾಗಿಲ್ಲ ಬನ್ನಿ ಅತ್ತೆ, ಇನ್ನು ಮುಂದೇನಾದ್ರೂ ಅರ್ಥ ಮಾಡ್ಕೊಂಡು ಜೀವನ ಮಾಡಿವ್ರಂತೆ. ಬನ್ನಿ, ಇದೆ ಅತ್ತೆ, ಇದೆ ನಾನು ಮಾಡಿದ ಮನೆ. ಅತ್ತೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರನ್ನ. ನಿಮ್ಮ ಮಗ ಬಂದಮೇಲೆ ಹೆಂಗೋನು ಎಲ್ಲ ಸೊರೈತದೆ. ಅಜ್ಜಿ ಮೊಮ್ಮಗಳೇ ಅಜ್ಜಿ ಅಜ್ಜಿ ಅಮ್ಮ ಹೇಳ್ತು ನಿನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಇನ್ನೆಲ್ಲ ಅಜ್ಜಿ ಜೊತೆ ನೀನು ಕತೆ ಹೇಳ್ಕೊಂಡು ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿತ್ತು ಅಮ್ಮ. ಮೊಮ್ಮಗಳೇ, ಇನ್ಮೇಲೆ ನಿನ್ ಜೊತೆ ಕತೆ ಹೇಳ್ಕೊಂಡು ನಾನು ಖುಷಿಯಾಗಿ ಆಟ ಆಡ್ತೀನಿ, ಸರಿನಾ? ಸರಿ ಅಜ್ಜಿ, ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತಿಂದ ನೀನು ಚೆನ್ನಾಗಿ ಕತೆಗಳು ಹೇಳ್ಬೇಕು, ಸರಿನಾ? ನಾನು ಶಿಶ್ವರಕ್ಕೆಲ್ಲ ಹೋಗಕ್ಕಿಲ್ಲ, ನಾನು ಇಲ್ಲೇ ಇರ್ತೀನಿ. ಅಮ್ಮ ಹೇಳ್ತಾ ಇತ್ತು ಈ ಮ್ಯಾಲ್ ನಿನ್ನ ಪಕ್ಕದ ಮನೆಗೆ ಏನು ಬಿಟ್ಟು ಹೋಗಕ್ಕಿಲ್ಲ ಕಣಮ್ಮ, ಅಜ್ಜಿ ಬರ್ತದೆ, ಅಜ್ಜಿ ನೋಡ್ಕೊತದೆ, ಇನ್ನು ಪಕ್ಕದ ಮನೆಗೆ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಪಕ್ಕದ ಮನೆ ಪಿಂಕಿ ನಾನು ಗೀಚುತ್ತಾಳೆ ಅಜ್ಜಿ, ನಾನು ಅವ್ರ ಜೊತೆ ಹೋಗೋದೇ ಇಲ್ಲ. ಇನ್ನು ಮ್ಯಾಲ್ ನಿನ್ನ ಜೊತೆ ಇರ್ತೀನಿ. ಅಮ್ಮ ಕೆಲ್ಸಕ್ಕೆ ಹೋಯ್ತದಂತೆ, ಅಪ್ಪ ದೂರ ಅಮೆರಿಕಕ್ಕೆ ಹೋಗೈತಂತೆ. ಅಪ್ಪ ಬರೋದು ಇನ್ನೂ ಸಿಯಾನೆ ಲೇಟ್ ಆಯ್ತದಂತೆ. ಅದಕ್ಕೆ ಅಲ್ಲಿ ಗಂಟ ಅಮ್ಮನೇ ಕೆಲಸ ಮಾಡ್ಬೇಕಂತೆ. ಅದಕ್ಕೆ ನನ್ನ ಪಕ್ಕದ ಮನೆಗೆ ಬಿಟ್ಬಿಟ್ಟು ಹೋಯ್ತಾ ಇತ್ತು. ಇನ್ಮ್ಯಾಲೆ ನೀವೇ ನನ್ನ ನೋಡ್ಕೊಳ್ಳಿ. ಅಯ್ಯೋ ಮೊಮ್ಮಗಳೇ, ಇಂಥ ಪ್ರೀತಿನ ಬಿಟ್ಬಿಟ್ಟು ನನ್ನ ಸಹಾಯ ಕೊಂಡ್ಬಿಟ್ಟಿದ್ನಲ್ಲ ನನ್ನ ಸೊಸೆ. ನನಗೆ ಎಂಥ ರತ್ನನ ಕೊಟ್ಬಿಟ್ಟವಳೆ ಅಂತ ಹೇಳಿದ್ರೆ ನನ್ನ ಜೀವನ ಪೂರ್ತಿನೂ ಇವಳು ನನ್ನ ಮರೆಯಂಗಿಲ್ಲ. ಅತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ಸರಿನಾ? ನಡೀರಿ ಒಳಗಡೆ ಹೋಗೋಣ. ಬನ್ನಿ ಅಜ್ಜಿ, ಒಳಗಡೆ ತುಂಬಾನೇ ಚೆನ್ನಾಗೈತೆ. ಬನ್ನಿ ಅಜ್ಜಿ, ತಣ್ಣಗಿರ್ತದೆ ಅಜ್ಜಿ. ಅಮ್ಮ ಹೊಸ ಮನೆ ಮಾಡಿರೋದಿದು ಗೊತ್ತಾ? ಹಾ ಗೊತ್ತು ಮೊಮ್ಮಗಳೇ. ಯಾರು ಬೇಡ ಅಂತ ಹೇಳ್ಬಿಟ್ಟು ಉಗುತ್ ಬಿಟ್ಟಿರೋ ನನ್ನ ಕರ್ಕೊಂಡು ಬಂದ್ಬಿಟ್ಟು ಮನೆಗೆ ಇಟ್ಕೊಂಡಲ್ಲ ನೀನು. ಅದಕ್ಕೆ ನಾನು ನಿನ್ಗೆ ಏನು ಹೇಳಬೇಕು ಗೊತ್ತಾಯ್ತಿಲ್ಲ ಕಣ್ಸತ್ತೆ. ಅದೇನು ಹೇಳಬೇಕು ನನಗಂತೂ ಗೊತ್ತಾಯ್ತಿಲ್ಲ. ತುಂಬ ಧನ್ಯವಾದ. ನೀನು ಋಣದಾಗ ನಾನು ಇರ್ತೀನಿ. ಅಷ್ಟೊಂದು ದೊಡ್ಡ ಮಾತು ಬೇಡ ಅತ್ತೆ. ಇನ್ನು ಮ್ಯಾಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸಂದಕ್ಕಿರೋಣ, ಅಷ್ಟೇ ಸಾಕು. ಬನ್ನಿ ಒಳಗಡೆ. ಹಾಂ ಬಾಮ್ಮ.